ಬೆಂಗಳೂರಿನಲ್ಲಿ ಬೆಂಕಿ ದುರಂತ ಸಂಭವಿಸಿದೆ. 4 ಖಾಸಗಿ ಬಸ್ಗಳು ಸುಟ್ಟು ಭಸ್ಮ ಆಗಿದೆ. ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ನಡೆದಂತ ಘಟನೆ ಇದು. 4 ಖಾಸಗಿ ಬಸ್ಗಳು ಹೊತ್ತಿ ಉರಿದಿದೆ. ಪಾರ್ಕಿಂಗ್ನಲ್ಲಿ ನಿಲ್ಲಿಸಲಾಗಿದ್ದ ಬಸ್ಸು ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಸಾಲಾಗಿ ನಿಂತಿದ್ದ ಬಸ್ಸು ಏಕಾಏಕಿ ಬಸ್ಸಿಗೆ ಬೆಂಕಿ ಹೊತ್ಕೊಂಡಿದೆ. ಅಕ್ಕಪಕ್ಕದ ಬಸ್ಗಳಿಗೂ ಕೂಡ ಆ ಬೆಂಕಿ ವ್ಯಾಪಿಸಿದೆ. ಸುದ್ದಿ ತಿಳಿತಲೇ ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಬಂತು. ಬೆಂಕಿಯನ್ನ ನಂದಿಸಿದ್ರು. ಆದರೂ ಕೂಡ 4 ಬಸ್ಗಳು ಸುಟ್ಟು ಭಸ್ಮ ಆಗಿದೆ. ಬೆಂಕಿಗಾಹುತಿಯಾದ ಬಸ್ ಮಾಲೀಕರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಇದು. ಪಾರ್ಕಿಂಗ್ ಲಾಟ್ ನಲ್ಲಿ ನಿಲ್ಲಿಸಲಾಗಿದ್ದಂತಹ ಬಸ್ ಸಾಲಾಗಿ ಬಸ್ಗಳನ್ನ ನಿಲ್ಲಿಸಲಾಗಿತ್ತು. ಯಾವುದೋ ಒಂದು ಬಸ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅದು ಅಕ್ಕಪಕ್ಕದಲ್ಲಿ ನಿಂತಿದ್ದ ಬಸ್ಗಳಿಗೂ ಕೂಡ ಹಬ್ಬಿದೆ. ಅಲ್ಲಿಗೆ 4 ಬಸ್ಸು ಸುಟ್ಟು ಭಸ್ಮ ಆಗಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇಡೀ ಬಸ್ಸೇ ಕರಕಲಾಗಿದೆ. ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ನಡೆದಂತ ಘಟನೆ ಇದು. ಈ ಬಸ್ಸಿನ ಮಾಲೀಕರು ಯಾರು ಪತ್ತೆಗೆ ಮುಂದಾಗಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ನಡೆದಂತ ಬೆಂಕಿ ದುರಂತ ಇದು. ಚಂದಾಪುರದಲ್ಲಾಗಿರೋದು. ಪಾರ್ಕಿಂಗ್ ಲಾಟ್ ನಲ್ಲಿ ನಿಲ್ಲಿಸಿದ್ರು ಬಸ್ ಅನ್ನ. ಒಂದು ಬಸ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪಕ್ಕದಲ್ಲಿ ನಿಂತಿದ್ದ ಇನ್ನು ಕೆಲ ಬಸ್ಗಳಿಗೂ ಕೂಡ ಬೆಂಕಿ ಹೊತ್ಕೊಂಡಿದೆ. ಒಟ್ಟು 4 ಬಸ್ಸು ಹೊತ್ತಿ ಉರಿದಿರೋದು. ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ನಡೆದಂತ ಘಟನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಬೆಂಕಿ ದುರಂತ ಒಂದು ಸಂಭವಿಸಿದೆ. 4 ಖಾಸಗಿ ಬಸ್ಗಳು ಹೊತ್ತಿ ಉರಿತಾ ಇರುವಂತ ದೃಶ್ಯ. ಪಾರ್ಕಿಂಗ್ ಲಾಟ್ ನಲ್ಲಿ ನಿಂತಿದ್ದ ಬಸ್ಗಳಿವೆ. ಒಂದು ಬಸ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅದು ಪಕ್ಕದಲ್ಲಿ ನಿಂತಿದ್ದ ಇನ್ನಿತರ ಬಸ್ಗಳಿಗೂ ಕೂಡ ಬೆಂಕಿ ವ್ಯಾಪಿಸಿದೆ. ಬಸ್ಸಿನ ಮಾಲೀಕರು ಯಾರು ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಪತ್ತೆ ಹಚ್ಚುತ್ತಿದ್ದಾರೆ. ದೊಡ್ಡದಾದ ಮೈದಾನ, ಅಲ್ಲಿ ನಿಲ್ಲಿಸಲಾಗಿದ್ದ ಬಸ್ ಇದು. ತಕ್ಷಣಕ್ಕೆ ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಬಂದಿದೆ. ಆದರೂ ಸಹ 4 ಬಸ್ಗಳು ಕೊತ್ತಿ ಉರಿದಿದೆ. ಇನ್ನು ಕೆಲವು ಬಸ್ಗಳಲ್ಲಿದೆ ನೋಡಿ, ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಪಕ್ಕದಲ್ಲೇ ನಿಂತಿದ್ದ ಬಸ್ಸಿಗೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಈ ಕಡೆ ತಂದು ನಿಲ್ಲಿಸಿದಾರ ಗೊತ್ತಿಲ್ಲ, ಅಥವಾ ಆ ಬಸ್ಗಳು ಸರತಿ ಸಾಲಲ್ಲಿ ನಿಂತಿತ್ತೋ ಏನು. ಒಟ್ಟಿನಲ್ಲಿ ಸಾಲಾಗಿ ನಿಂತಿದ್ದ 4 ಬಸ್ಗಳಿಗಂತೂ ಬೆಂಕಿ ಹೊತ್ಕೊಂಡಿದೆ. ಇಡೀ ಬಸ್ಸೇ ಸುಟ್ಟು ಕರಕಲಾಗಿದೆ. ಆ ಜಾಗದಲ್ಲಿ ಇನ್ನಿತರ ಬಸ್ಗಳು ಕೂಡ ಅಲ್ಲಿದೆ. ಬೆಂಕಿ ಕಂಟ್ರೋಲಿಗೆ ಸಿಗದೆ ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಯಾವುದೋ ಒಂದು ಕಂಪನಿಗೆ ಸೇರಿದಂತಹ ಬಸ್ಗಳು
ನಿಂತಿರುವ ಜಾಗ ಅಲ್ಲ, ಅದು ಬೇರೆ ಬೇರೆ ಬಸ್ಗಳು ಕೂಡ ಇದೆ. ನೋಡಿದ್ರೆ ಇಲ್ಲೊಂದು ಉರಿದೆ ನೋಡ, ಇಲ್ಲಿ ಇದೊಂದು ಬೇಗ ನಿಶಬ್ದ ಅದು ಇವು ಹಾಕಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.